ಬ್ರಾಂಡೆಡ್ ವಾಚ್ ಪ್ರಿಯರೇ ಎಚ್ಚರ. ನೀವು 5,000 ರೂಪಾಯಿ ಮೌಲ್ಯದ ವಾಚ್ ಅರ್ಧ ಬೆಲೆಗೆ ಸಿಗುತ್ತೆ ಅಂತ ಮುಗಿಬಿದ್ರೆ ಮೋಸ ಹೋಗೋದು ಗ್ಯಾರಂಟಿ. ಸಿಲಿಕಾನ್ ಸಿಟಿಯಲ್ಲಿ ಗ್ರಾಹಕರಿಗೆ ಪಂಗನಾಮ ಹಾಕ್ತಾ ಇದ್ದ ಖತರ್ನಾಕ್ ಗ್ಯಾಂಗ್ ಅನ್ನ ಸಿಸಿಬಿ ಪೊಲೀಸರು ಈಗ ಕೆಡ್ಡಾಗೆ ಕೆಡವಿದ್ದಾರೆ. ಈ ಕುರಿತಾಗಿ ಒಂದು ಡೀಟೇಲ್ ವರದಿದೆ, ನೋಡ್ಕೊಂಡು ಬನ್ನಿ. ವಾಚ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಅದು ಬ್ರಾಂಡೆಡ್ ವಾಚ್ ಕಂಡ್ರೆ ಯಾವಾಗ ಕೈ ಹಾಕೊಂಡು ಓಡಾಡೋಣ ಅನ್ಸುತ್ತೆ. ಆದ್ರೆ ವಾಚ್ ಬೆಲೆ ಕೇಳಿ ಮೂರ್ಛೆ ಹೋಗ್ಬಿಡ್ತಾರೆ. ಎಲ್ಲಾದ್ರೂ ಹಾಫ್ ರೇಟ್ಗೆ ಕೊಡ್ತಾರಾ ಅಂತ ಸರ್ಚ್ ಮಾಡ್ತಾರೆ. ಇಲ್ಲಿ ಆ ರೀತಿ ಸರ್ಚ್ ಮಾಡೋ ಬಕರಾಗಳನ್ನೇ ಟಾರ್ಗೆಟ್ ಮಾಡೋ ಖದೀಮರು ಡಿಸೈನ್ ಪಂಗನಾಮ ಹಾಕಿದ್ದಾರೆ. ಬ್ರಾಂಡೆಡ್ ವಾಚ್ ಹಾಫ್ ರೇಟ್ ಚೀಫ್ ರೇಟ್. ಕಂಪನಿ ಜನರಿಗೆ ಪಂಗನಾಮ ಹಾಕ್ತಾ ಇದ್ದವರು ಲಾಕ್. ಸ್ಟೇನ್ಲೆಸ್ ಸ್ಟೀಲ್, ಲೆದರ್, ರಬ್ಬರ್ ವಾಚ್, ಅದು ಟೈಟಾನ್, ಫಾಸ್ಟ್ ಟ್ರ್ಯಾಕ್ ನಂತಹ ಪ್ರತಿಷ್ಠಿತ ಕಂಪನಿಗಳ ಕೈಗಡಿಯಾರಗಳು. ಥೇಟ್ ಒರಿಜಿನಲ್ ಅಂತೆ ಕಣ್ಣು ಕುಕ್ಕುವ ಈ ವಾಚ್ಗಳು ಯಾವುದು ಒರಿಜಿನಲ್ ಅಲ್ಲ, ಎಲ್ಲ ಡೂಪ್ಲಿಕೇಟ್. ಪ್ರತಿಷ್ಠಿತ ಕಂಪನಿಗಳಿಗೆ ಸೆಡ್ಡು ಹೊಡೆಯುವ ಡಮ್ಮಿ ವಾಚ್ಗಳು. ಬೆಂಗಳೂರಿನ ಆರ್ಟಿ ನಗರ, ಚಿಕ್ಕಪೇಟೆ ಭಾಗದಲ್ಲಿ ರಾಜಾರೋಷವಾಗಿ ನಡೀತಾ ಇದ್ದ ನಕಲಿ ಬ್ರಾಂಡೆಡ್ ವಾಚ್ ಮಾರಾಟ ಜಾಲವನ್ನ ಸಿಸಿಬಿ ಪೊಲೀಸರು ಭೇದಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಆರೋಪಿಗಳನ್ನ ಬಂಧಿಸಲಾಗಿದೆ. ಈ 5 ಕಿಲಾಡಿಗಳು ಆರ್ಟಿ ನಗರ, ಚಿಕ್ಕಪೇಟೆಯ ತಮ್ಮ ಅಂಗಡಿಗಳಲ್ಲಿ ಟೈಟನ್ ಕಂಪನಿಯ ಹೆಸರನ್ನ ಅಕ್ರಮವಾಗಿ ಬಳಸಿ ಜನರಿಗೆ ವಂಚಿಸ್ತಾ ಇದ್ರು. ಇವರಿಂದ 25 ಲಕ್ಷ ರೂಪಾಯಿ ಮೌಲ್ಯದ 670 ನಕಲಿ ಟೈಟನ್ ವಾಚ್ಗಳನ್ನ ಜಪ್ತಿ ಮಾಡಲಾಗಿದೆ. 5,000 ರೂಪಾಯಿ ಮೌಲ್ಯದ ವಾಚ್ಗಳನ್ನ ಡಿಸ್ಕೌಂಟ್ ಹೆಸರಲ್ಲಿ ಅರ್ಧ ಬೆಲೆಗೆ ನೀಡುವುದಾಗಿ ಜನರನ್ನು ನಂಬಿಸ್ತಾ ಇದ್ರು. ಕಡಿಮೆ ಬೆಲೆಗೆ ಬ್ರಾಂಡೆಡ್ ವಾಚ್ ಸಿಗ್ತಾ ಇದೆ ಅಂತ ಗ್ರಾಹಕರು ಕೂಡ ಮುಗಿಬಿದ್ದು ಖರೀದಿಸ್ತಾ ಇದ್ರು. ಈ ಬಗ್ಗೆ ಮಾಹಿತಿ ಪಡೆದ ಟೈಟನ್ ಕಂಪನಿ ದೂರು ನೀಡಿದ ಬೆನ್ನಲ್ಲೇ ಸಿಸಿಬಿ ಪೊಲೀಸರು ಕೆಡ್ಡ ತೋಡಿ ಆರೋಪಿಗಳನ್ನ ಜೈಲಿಗಟ್ಟಿದ್ದಾರೆ. ಅಂದಾಜು 25 ಲಕ್ಷದ ಡೂಪ್ಲಿಕೇಟ್ ವಾಚಸ್ ಬೇರೆ ಬೇರೆ ಕಂಪನಿದು 3-4 ಕಂಪನಿದು ಇದೆ. ವಾಚಸ್ ರಿಕವರಿ ಆಗಿದೆ. ಚಿಕ್ಕಪೇಟೆ, ಸುಲ್ತಾನ್ಪಲ್ಯ ಮೇನ್ ರೋಡ್, ಗಂಗಾನಗರ್ ಮತ್ತೆ ದಿನ್ನೂರ್ ಮೇನ್ ರೋಡ್, ನಮ್ಮ ಬೆಂಗಳೂರು ಸಿಟಿಯಲ್ಲಿ ಬೇರೆ ಬೇರೆ ಕಡೆ ರೇಡ್ ಮಾಡಿ 5 ಅಂಗಡಿಯಲ್ಲಿ ರೇಡ್ ಮಾಡಿದ್ದಾರೆ. ಆರ್ಸಿಬಿ ಮ್ಯಾಚ್ ವೇಳೆ ಫೋನ್ ಕದ್ದ ಖದೀಮರು ಲಾಕ್. ಆರ್ಸಿಬಿ ಪಂದ್ಯದ ವೇಳೆ ಅಭಿಮಾನಿಗಳ ಮೊಬೈಲ್ ಎಗರಿಸಿದ್ದ ಕಿಲಾಡಿ ಕಳ್ಳರನ್ನ ಕಬ್ಬನ್ ಪಾರ್ಕ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 3 ಅಪ್ರಾಪ್ತರು ಸೇರಿ 4 ಆರೋಪಿಗಳನ್ನು ಲಾಕ್ ಮಾಡಲಾಗಿದ್ದು, ವಿವಿಧ ಕಂಪನಿಯ 21 ಮೊಬೈಲ್ಗಳನ್ನು ಸೀಸ್ ಮಾಡಲಾಗಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬ್ರಾಂಡೆಡ್ ವಾಚ್ ಪ್ರಿಯರೇ ಎಚ್ಚರ. ನೀವು 5,000 ರೂಪಾಯಿ ಮೌಲ್ಯದ ವಾಚ್ ಅರ್ಧ ಬೆಲೆಗೆ ಸಿಗುತ್ತೆ ಅಂತ ಮುಗಿಬಿದ್ರೆ ಮೋಸ ಹೋಗೋದು ಗ್ಯಾರಂಟಿ. ಸಿಲಿಕಾನ್ ಸಿಟಿಯಲ್ಲಿ ಗ್ರಾಹಕರಿಗೆ ಪಂಗನಾಮ ಹಾಕ್ತಾ ಇದ್ದ ಖತರ್ನಾಕ್ ಗ್ಯಾಂಗ್ ಅನ್ನ ಸಿಸಿಬಿ ಪೊಲೀಸರು ಈಗ ಕೆಡ್ಡಾಗೆ ಕೆಡವಿದ್ದಾರೆ. ಈ ಕುರಿತಾಗಿ ಒಂದು ಡೀಟೇಲ್ ವರದಿದೆ, ನೋಡ್ಕೊಂಡು ಬನ್ನಿ. ವಾಚ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಅದು ಬ್ರಾಂಡೆಡ್ ವಾಚ್ ಕಂಡ್ರೆ ಯಾವಾಗ ಕೈ ಹಾಕೊಂಡು ಓಡಾಡೋಣ ಅನ್ಸುತ್ತೆ. ಆದ್ರೆ ವಾಚ್ ಬೆಲೆ ಕೇಳಿ ಮೂರ್ಛೆ ಹೋಗ್ಬಿಡ್ತಾರೆ. ಎಲ್ಲಾದ್ರೂ ಹಾಫ್ ರೇಟ್ಗೆ ಕೊಡ್ತಾರಾ ಅಂತ ಸರ್ಚ್ ಮಾಡ್ತಾರೆ. ಇಲ್ಲಿ ಆ ರೀತಿ ಸರ್ಚ್ ಮಾಡೋ ಬಕರಾಗಳನ್ನೇ ಟಾರ್ಗೆಟ್ ಮಾಡೋ ಖದೀಮರು ಡಿಸೈನ್ ಪಂಗನಾಮ ಹಾಕಿದ್ದಾರೆ. ಬ್ರಾಂಡೆಡ್ ವಾಚ್ ಹಾಫ್ ರೇಟ್ ಚೀಫ್ ರೇಟ್. ಕಂಪನಿ ಜನರಿಗೆ ಪಂಗನಾಮ ಹಾಕ್ತಾ ಇದ್ದವರು ಲಾಕ್. ಸ್ಟೇನ್ಲೆಸ್ ಸ್ಟೀಲ್, ಲೆದರ್, ರಬ್ಬರ್ ವಾಚ್, ಅದು ಟೈಟಾನ್, ಫಾಸ್ಟ್ ಟ್ರ್ಯಾಕ್ ನಂತಹ ಪ್ರತಿಷ್ಠಿತ ಕಂಪನಿಗಳ ಕೈಗಡಿಯಾರಗಳು. ಥೇಟ್ ಒರಿಜಿನಲ್ ಅಂತೆ ಕಣ್ಣು ಕುಕ್ಕುವ ಈ ವಾಚ್ಗಳು ಯಾವುದು ಒರಿಜಿನಲ್ ಅಲ್ಲ, ಎಲ್ಲ ಡೂಪ್ಲಿಕೇಟ್. ಪ್ರತಿಷ್ಠಿತ ಕಂಪನಿಗಳಿಗೆ ಸೆಡ್ಡು ಹೊಡೆಯುವ ಡಮ್ಮಿ ವಾಚ್ಗಳು. ಬೆಂಗಳೂರಿನ ಆರ್ಟಿ ನಗರ, ಚಿಕ್ಕಪೇಟೆ ಭಾಗದಲ್ಲಿ ರಾಜಾರೋಷವಾಗಿ ನಡೀತಾ ಇದ್ದ ನಕಲಿ ಬ್ರಾಂಡೆಡ್ ವಾಚ್ ಮಾರಾಟ ಜಾಲವನ್ನ ಸಿಸಿಬಿ ಪೊಲೀಸರು ಭೇದಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಆರೋಪಿಗಳನ್ನ ಬಂಧಿಸಲಾಗಿದೆ. ಈ 5 ಕಿಲಾಡಿಗಳು ಆರ್ಟಿ ನಗರ, ಚಿಕ್ಕಪೇಟೆಯ ತಮ್ಮ ಅಂಗಡಿಗಳಲ್ಲಿ ಟೈಟನ್ ಕಂಪನಿಯ ಹೆಸರನ್ನ ಅಕ್ರಮವಾಗಿ ಬಳಸಿ ಜನರಿಗೆ ವಂಚಿಸ್ತಾ ಇದ್ರು. ಇವರಿಂದ 25 ಲಕ್ಷ ರೂಪಾಯಿ ಮೌಲ್ಯದ 670 ನಕಲಿ ಟೈಟನ್ ವಾಚ್ಗಳನ್ನ ಜಪ್ತಿ ಮಾಡಲಾಗಿದೆ.
5,000 ರೂಪಾಯಿ ಮೌಲ್ಯದ ವಾಚ್ಗಳನ್ನ ಡಿಸ್ಕೌಂಟ್ ಹೆಸರಲ್ಲಿ ಅರ್ಧ ಬೆಲೆಗೆ ನೀಡುವುದಾಗಿ ಜನರನ್ನು ನಂಬಿಸ್ತಾ ಇದ್ರು. ಕಡಿಮೆ ಬೆಲೆಗೆ ಬ್ರಾಂಡೆಡ್ ವಾಚ್ ಸಿಗ್ತಾ ಇದೆ ಅಂತ ಗ್ರಾಹಕರು ಕೂಡ ಮುಗಿಬಿದ್ದು ಖರೀದಿಸ್ತಾ ಇದ್ರು. ಈ ಬಗ್ಗೆ ಮಾಹಿತಿ ಪಡೆದ ಟೈಟನ್ ಕಂಪನಿ ದೂರು ನೀಡಿದ ಬೆನ್ನಲ್ಲೇ ಸಿಸಿಬಿ ಪೊಲೀಸರು ಖೆಡ್ಡ ತೋಡಿ ಆರೋಪಿಗಳನ್ನ ಜೈಲಿಗಟ್ಟಿದ್ದಾರೆ. ಅಂದಾಜು 25 ಲಕ್ಷದ ಡೂಪ್ಲಿಕೇಟ್ ವಾಚಸ್ ಬೇರೆ ಬೇರೆ ಕಂಪನಿದು 3-4 ಕಂಪನಿದು ಇದೆ. ವಾಚಸ್ ರಿಕವರಿ ಆಗಿದೆ. ಚಿಕ್ಕಪೇಟೆ, ಸುಲ್ತಾನ್ಪಲ್ಯ ಮೇನ್ ರೋಡ್, ಗಂಗಾನಗರ್ ಮತ್ತೆ ದಿನ್ನೂರ್ ಮೇನ್ ರೋಡ್ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಬೇರೆ ಬೇರೆ ಕಡೆ ರೇಡ್ ಮಾಡಿ 5 ಅಂಗಡಿಯಲ್ಲಿ ರೇಡ್ ಮಾಡಿದ್ದಾರೆ. ಆರ್ಸಿಬಿ ಮ್ಯಾಚ್ ವೇಳೆ ಫೋನ್ ಕದ್ದ ಖದೀಮರು ಲಾಕ್. ಆರ್ಸಿಬಿ ಪಂದ್ಯದ ವೇಳೆ ಅಭಿಮಾನಿಗಳ ಮೊಬೈಲ್ ಎಗರಿಸಿದ ಕಿಲಾಡಿ ಕಳ್ಳರನ್ನ ಕಬ್ಬನ್ ಪಾರ್ಕ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 3 ಅಪ್ರಾಪ್ತರು ಸೇರಿ 4 ಆರೋಪಿಗಳನ್ನು ಲಾಕ್ ಮಾಡಲಾಗಿದ್ದು ವಿವಿಧ ಕಂಪನಿಯ 21 ಮೊಬೈಲ್ಗಳನ್ನು ಸೀಸ್ ಮಾಡಲಾಗಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬ್ರಾಂಡೆಡ್ ವಾಚ್ ಪ್ರಿಯರೇ ಎಚ್ಚರ. ನೀವು 5,000 ರೂಪಾಯಿ ಮೌಲ್ಯದ ವಾಚ್ ಅರ್ಧ ಬೆಲೆಗೆ ಸಿಗುತ್ತೆ ಅಂತ ಮುಗಿಬಿದ್ರೆ ಮೋಸ ಹೋಗೋದು ಗ್ಯಾರಂಟಿ. ಸಿಲಿಕಾನ್ ಸಿಟಿಯಲ್ಲಿ ಗ್ರಾಹಕರಿಗೆ ಪಂಗನಾಮ ಹಾಕ್ತಾ ಇದ್ದ ಖತರ್ನಾಕ್ ಗ್ಯಾಂಗ್ ಅನ್ನ ಸಿಸಿಬಿ ಪೊಲೀಸರು ಈಗ ಕೆಡ್ಡಾಗೆ ಕೆಡವಿದ್ದಾರೆ. ಈ ಕುರಿತಾಗಿ ಒಂದು ಡೀಟೇಲ್ ವರದಿದೆ, ನೋಡ್ಕೊಂಡು ಬನ್ನಿ. ವಾಚ್ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಅದು ಬ್ರಾಂಡೆಡ್ ವಾಚ್ ಕಂಡ್ರೆ ಯಾವಾಗ ಕೈ ಹಾಕೊಂಡು ಓಡಾಡೋಣ ಅನ್ಸುತ್ತೆ. ಆದ್ರೆ ವಾಚ್ ಬೆಲೆ ಕೇಳಿ ಮೂರ್ಛೆ ಹೋಗ್ಬಿಡ್ತಾರೆ. ಎಲ್ಲಾದ್ರೂ ಹಾಫ್ ರೇಟ್ಗೆ ಕೊಡ್ತಾರಾ ಅಂತ ಸರ್ಚ್ ಮಾಡ್ತಾರೆ. ಇಲ್ಲಿ ಆ ರೀತಿ ಸರ್ಚ್ ಮಾಡೋ ಬಕ್ರಾಗಳನ್ನೇ ಟಾರ್ಗೆಟ್ ಮಾಡೋ ಖದೀಮರು ಡಿಸೈನ್ ಪಂಗನಾಮ ಹಾಕಿದ್ದಾರೆ. ಬ್ರಾಂಡೆಡ್ ವಾಚ್ ಹಾಫ್ ರೇಟ್, ಚೀಫ್ ರೇಟ್. ಕಂಪನಿ ಜನರಿಗೆ ಪಂಗನಾಮ ಹಾಕ್ತಾ ಇದ್ದವರು ಲಾಕ್. ಸ್ಟೇನ್ಲೆಸ್ ಸ್ಟೀಲ್, ಲೆದರ್, ರಬ್ಬರ್ ವಾಚ್, ಅದು ಟೈಟಾನ್, ಫಾಸ್ಟ್ ಟ್ರ್ಯಾಕ್ ನಂತಹ ಪ್ರತಿಷ್ಠಿತ ಕಂಪನಿಗಳ ಕೈಗಡಿಯಾರಗಳು. ಥೇಟ್ ಒರಿಜಿನಲ್ ಅಂತೆ ಕಣ್ಣು ಕುಕ್ಕುವ ಈ ವಾಚ್ಗಳು ಯಾವುದು ಒರಿಜಿನಲ್ ಅಲ್ಲ, ಎಲ್ಲ ಡೂಪ್ಲಿಕೇಟ್. ಪ್ರತಿಷ್ಠಿತ ಕಂಪನಿಗಳಿಗೆ ಸೆಡ್ಡು ಹೊಡೆಯುವ ಡಮ್ಮಿ ವಾಚ್ಗಳು. ಬೆಂಗಳೂರಿನ ಆರ್ಟಿ ನಗರ, ಚಿಕ್ಕಪೇಟೆ ಭಾಗದಲ್ಲಿ ರಾಜಾರೋಷವಾಗಿ ನಡೀತಾ ಇದ್ದ ನಕಲಿ ಬ್ರಾಂಡೆಡ್ ವಾಚ್ ಮಾರಾಟ ಜಾಲವನ್ನ ಸಿಸಿಬಿ ಪೊಲೀಸರು ಭೇದಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಆರೋಪಿಗಳನ್ನ ಬಂಧಿಸಲಾಗಿದೆ. ಈ 5 ಕಿಲಾಡಿಗಳು ಆರ್ಟಿ ನಗರ, ಚಿಕ್ಕಪೇಟೆಯ ತಮ್ಮ ಅಂಗಡಿಗಳಲ್ಲಿ ಟೈಟನ್ ಕಂಪನಿಯ ಹೆಸರನ್ನ ಅಕ್ರಮವಾಗಿ ಬಳಸಿ ಜನರಿಗೆ ವಂಚಿಸ್ತಾ ಇದ್ರು. ಇವರಿಂದ 25 ಲಕ್ಷ ರೂಪಾಯಿ ಮೌಲ್ಯದ 670 ನಕಲಿ ಟೈಟನ್ ವಾಚ್ಗಳನ್ನ ಜಪ್ತಿ ಮಾಡಲಾಗಿದೆ. 5,000 ರೂಪಾಯಿ ಮೌಲ್ಯದ ವಾಚ್ಗಳನ್ನ ಡಿಸ್ಕೌಂಟ್ ಹೆಸರಲ್ಲಿ ಅರ್ಧ ಬೆಲೆಗೆ ನೀಡುವುದಾಗಿ ಜನರನ್ನು ನಂಬಿಸ್ತಾ ಇದ್ರು. ಕಡಿಮೆ ಬೆಲೆಗೆ ಬ್ರಾಂಡೆಡ್ ವಾಚ್ ಸಿಗ್ತಾ ಇದೆ ಅಂತ ಗ್ರಾಹಕರು ಕೂಡ ಮುಗಿಬಿದ್ದು ಖರೀದಿಸ್ತಾ ಇದ್ರು. ಈ ಬಗ್ಗೆ ಮಾಹಿತಿ ಪಡೆದ ಟೈಟನ್ ಕಂಪನಿ ದೂರು ನೀಡಿದ ಬೆನ್ನಲ್ಲೇ ಸಿಸಿಬಿ ಪೊಲೀಸರು ಖೆಡ್ಡ ತೋಡಿ ಆರೋಪಿಗಳನ್ನ ಜೈಲಿಗಟ್ಟಿದ್ದಾರೆ. ಅಂದಾಜು 25 ಲಕ್ಷದ ಡೂಪ್ಲಿಕೇಟ್ ವಾಚಸ್ ಬೇರೆ ಬೇರೆ ಕಂಪನಿದು 3-4 ಕಂಪನಿದು ಇದೆ. ವಾಚಸ್ ರಿಕವರಿ ಆಗಿದೆ. ಚಿಕ್ಕಪೇಟೆ, ಸುಲ್ತಾನ್ಪಲ್ಯ ಮೇನ್ ರೋಡ್, ಗಂಗಾನಗರ್ ಮತ್ತೆ ದಿನ್ನೂರ್ ಮೇನ್ ರೋಡ್ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಬೇರೆ ಬೇರೆ ಕಡೆ ರೇಡ್ ಮಾಡಿ 5 ಅಂಗಡಿಯಲ್ಲಿ ರೇಡ್ ಮಾಡಿದ್ದಾರೆ. ಆರ್ಸಿಬಿ ಮ್ಯಾಚ್ ವೇಳೆ ಫೋನ್ ಕದ್ದ ಖದೀಮರು ಲಾಕ್. ಆರ್ಸಿಬಿ ಪಂದ್ಯದ ವೇಳೆ ಅಭಿಮಾನಿಗಳ ಮೊಬೈಲ್ ಎಗರಿಸಿದ ಕಿಲಾಡಿ ಕಳ್ಳರನ್ನ ಕಬ್ಬನ್ ಪಾರ್ಕ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 3 ಅಪ್ರಾಪ್ತರು ಸೇರಿ 4 ಆರೋಪಿಗಳನ್ನು ಲಾಕ್ ಮಾಡಲಾಗಿದ್ದು ವಿವಿಧ ಕಂಪನಿಯ 21 ಮೊಬೈಲ್ಗಳನ್ನು ಸೀಸ್ ಮಾಡಲಾಗಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.